ಅಮ್ಮ ಸಾಕು ಬಿಡಮ್ಮ. ಹೂ ನೋಡಿದ್ರೆ ಇಷ್ಟೊಂದು ಮುಡ್ಸಿದ್ಯಾ. ನನ್ನ ಜಡಗಿಂತ ಹೂನೇ ಎಷ್ಟೊಂದು ಭಾರ ಇದೆ ಗೊತ್ತಾ? ಅಯ್ಯೋ ಸುಮ್ಮನಿರೋ ಶಿಲ್ಪ, ನಿಂಗೆ ಗೊತ್ತಾಗಲ್ಲ. ಡೈಲಿ ಹೂ ಮುಡ್ಕೊಂಡ್ರೆ ಹೂನೇ ಮುಡ್ಕೊಳ್ಳಲ್ಲ ನನ್ನ ತಾಯಿ ನೀನು. ಇವತ್ತು ನೀನು ನೋಡೋಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಅವ್ರ ಮುಂದೆ ಸ್ವಲ್ಪ ಹೆಣ್ಮಕ್ಳು ಹೂ ಮುಡ್ಕೊಂಡು ಕುಂಕುಮ ಇಟ್ಕೊಂಡು ಇರಬೇಕು ಕಣೆ, ಕೈ ತುಂಬ ಬಳೆ ಹಾಕ್ಕೊಂಡು. ಪ್ರತಿದಿನ ಹೆಂಗೋ ನಡೆಯುತ್ತೆ. ಮದುವೆ ಒಂದು ಆಗೋವರೆಗೂ ಲಕ್ಷಣವಾಗಿದ್ದು ಬಿಟ್ರೆ ನೋಡು. ಅದು ಸರಿ ಅಮ್ಮ, ಅದು ಬಿಡು. ನನಗೆ ಯಾಕೆ ಇಷ್ಟು ದೊಡ್ಡ ವಾಲೆ ಕೊಟ್ಟಿ ಓಬಿರ ಹಿಂಗೆ ಕಾಲದ್ದು? ಅವಳು ಅಜ್ಜಿ ತೀರ ಹಾಕೊಳ್ಳೋ ಥರ ಇದೆ ಇದು. ಅಯ್ಯ 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 ಅಯ್ಯ, ಅದು ಯಾಕೆ ಹಂಗೆ ಬಡ್ಕೋತ್ಯಾ? ಅದಕ್ಕೆ ಏನಾಗಿದೆ? ಎಷ್ಟು ಚೆನ್ನಾಗಿದೆ ಅದು. ಈಗಿನ ಚಿನ್ನದ ಕೊಂಡ್ಕೋಬೇಕಂದ್ರೆ ಇಷ್ಟು ದೊಡ್ಡದು ಎಷ್ಟು ಬೆಲೆ ಬಾಳುತ್ತೆ ಗೊತ್ತಾ? 20 ಗ್ರಾಮ್ ಇರೋದು. 20 ಗ್ರಾಮ್ ಚಿನ್ನ ಕೊಂಡ್ಕೋಬೇಕಂತಂದ್ರೆ ಇವಾಗ 2.5-3 ಲಕ್ಷ ರೂಪಾಯಿ ಬೇಕು ಕಣೆ. ನಮ್ಮ ಅತ್ತೆ ವಾಲೆ ಇದು. ನಾನು ನಿನಗೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ದೊಡ್ಡದು ಚಿಕ್ಕದು ಅಂತ ಬೇರೆ ಹೇಳಕ್ಕೆ ಹೋಗ್ತಾಳೆ. ಸುಮ್ಮನೆ ಬಾಯಿ ಮುಚ್ಕೊಂಡಿರು. ನೀನೇನಾರು ಇವಾಗ ದೊಡ್ಡದು ಅಂದ್ಬಿಟ್ಟು ನನಗೆ ಬೇಡ ಅಂತ ಅಂದ್ಬಿಟ್ರೆ ಆಮೇಲೆ ನಿಮ್ಮಣ್ಣ ಅವ್ನು ಹೆಂಡತಿ ಕೊಡ್ತಾನೆ ಅಷ್ಟೇ. ಬರೋಳು ಮಾತ್ರ ಬಿಟ್ಟನ್ನೇ ಬಿಡ್ತಾಳೆ 20 ಗ್ರಾಮ್ ವಾಲೆನಾ? ಇಲ್ಲ ಇಲ್ಲಮ್ಮ, ತಗೊಂಡು ಹೋಗ್ತೀನಿ ನಾನು. ಹೆಂಗಾದ್ರೂ ಇರಲಿ ಬಿಡು. ಅದೇ ಮತ್ತೆ ಬುದ್ಧಿವಂತೆ ಆಗೋದು ಕಲ್ತ್ಕೊ. ನಮ್ಮ ಅತ್ತೆ ಹಾಕೊಂಡು ಬಿಟ್ಟಿದ್ದನ್ನು ನನಗೆ ಕೊಟ್ಟರು. ನಾನು ಸೊಸೆ ಕೊಡ್ಬೇಕು ಲೆಕ್ಕ. ಆದರೆ ಯಾಕೋ ಮನ್ಸು ಬರ್ತಾ ಇಲ್ಲ. ಮಗಳಿದಾಳಲ್ಲ, ಅದಕ್ಕೆ ನಿನಗೆ ಕೊಟ್ಬಿಡೋಣ ಅಂತ. ಸರಿ ಬಿಡಮ್ಮ, ಆಯಿತು. ಇನ್ನು ಎಷ್ಟೊತ್ತಂತೆ ಅವ್ರು ಬರೋದು? ಬೇಗ ಬಂದತ್ತ ಹೋಗಲ್ಲ. ಹೆಂಗಿದೋನೋ ಏನೋ ಹುಡುಗ. ನೋಡಮ್ಮ, ಹುಡುಗ ಚೆನ್ನಾಗಿದ್ರೆ ಮಾತ್ರ ಒಪ್ಕೋತೀನಿ ನೋಡಿ ನಾನು. ಅವ್ನು ಚೆನ್ನಾಗಿಲ್ಲ ಕರ್ರಗೇನಾದ್ರು ಇದ್ದ ಅಂತಂದರೆ ನಾನು ಒಪ್ಕೊಳ್ಳೋದಿಲ್ಲ. ಆಯ್ತು ನೋಡ ನೀರೇ, ಕರ್ರಗಿರೋ ನಾನು ಯಾಕೆ ಕೊಡಲಿ ನನ್ನ ಮಗಳನ್ನ? ಬ್ರೋಕರು ಹುಡುಗ ಚೆನ್ನಾಗಿದ್ದಾನೆ ಅಂತ ಹೇಳಿದಾರಂತೆ ನಿಮ್ಮ ಅಪ್ಪನ ಹತ್ರ. ಕರ್ರಗೆ ನೀರಲ್ವಂತೆ. ನೋಡ ನೀರು ಬರಲಿ. ಸರಿ ಅಮ್ಮ. ಅಮ್ಮ ಪರವಾಗಿಲ್ಲ, ಮನೆ ಸುಮಾರಾಗಿದೆ. ಬೈಕ್ ಬೇರೆ ನಿಂತಿದೆ. ಅವನೇ ಹುಡುಗಿಗೆ ಅಣ್ಣ ಇದ್ದಾನಂತೆ. ಅವ್ರ ಅಣ್ಣಂದು ಅನ್ಸುತ್ತೆ ಬೈಕು. ಮನೆ ನಮ್ಮಷ್ಟು ದೊಡ್ಡದಿಲ್ಲ ಅಂದ್ರೂ ಅನುಕೂಲವಾಗೇ ಇದೆ, ಪರವಾಗಿಲ್ಲ. ಇಲ್ಲೇ ಜಯ, ಮನೆ ತಗೊಂಡೇನೆ ಮಾಡ್ತೀಯಾ? ಮನ್ಸು ಚೆನ್ನಾಗಿರ್ಬೇಕು ನೋಡು. ಈ ಕಪ್ಪೆ ಕಣ್ಣನ ಮಗಂಗೆ ಹೆಣ್ಣು ಕೊಡೋದೇ ಹೆಚ್ಚು ಅಂದ್ರಾಗೆ ಮನೆ ಬೇರೆ ನೋಡಕ್ಕೆ ಹೋಗು. ಕಟ್ಕೊಂಡ್ಮೇಲೆ ಹೆಂಡ್ತಿ ತವ್ರ ಮನೆಗೆ ಓಡ್ ಬರ್ದೇನೆ ನೆಟ್ಟಿಗೆ ನಿನ್ನ ಜೊತೆ ಸಂಸಾರ ಮಾಡ್ಕೊಂಡಿದ್ದೆ ಸಾಕಾಗ್ಬಿಟ್ಟೈತೆ ನಮಗೆ. ಅಪ್ಪ, ಇದು ಜಾಸ್ತಿ ಆಯ್ತು. ನಾನೇನು ನೀವು ಅನ್ಕೊಂಡಿರೋಷ್ಟು ದೊಡ್ಡ ಏನಲ್ಲ. ಏನು ಯಾವಾಗ ಒಳ್ಳೆ ಕಪ್ಪೆ ಕಣ್ಣು ಅಂತಾನೆ ಇರ್ತೀರಲ್ಲ. ಬೇರೆಯವ್ರ ಮುಂದೆ ಎಲ್ಲ ಹಿಂಗಂದು ನನ್ನ ಮರ್ಯಾದೆ ತೆಗಿಬಿಡಿ ನೀವು. ಆಯ್ತು ನಡಿಯಲೇ, ನೋಡಿದ್ದೀನಿ. ಯಾರಿಗೂ ಇಲ್ಲಿದ್ದು ಮರ್ಯಾದೆ ಅವನಿಗೆ. ಮೊದಲು ಒಳಗಡೆಯ ಆ ಹೆಣ್ಮಗ ನಿನ್ನ ಒಪ್ಕೋತದ ನೋಡು, ಆಮೇಲೆ ಮರ್ಯಾದೆ ಯೋಚನೆ ಮಾಡೋಣ. ಸಾಕು ಬನ್ನಿ. ಅಲ್ಲ, ನಾವು ಬರ್ತೀವಿ ಅಂತ ಗೊತ್ತಿದ್ರು ಒಬ್ಬರು ಪತ್ತೆನೇ ಇಲ್ವಲ್ಲ. ನಾನು ಅನ್ಕೊಂಡಿದ್ದೆ ಈಚೆಗಡೆ ನಮಗೋಸ್ಕರ ಕಾಯ್ತಾ ನಿಂತಿರ್ತಾರೆ ಹುಡುಗಿ ಮನೆಯವರು ಅಂತ. ಇವ್ರು ನೋಡಿದ್ರೆ ಯಾರೂ ಇಲ್ವಲ್ಲ ಇಲ್ಲಿ. ಇವಳೊಬ್ಳು ಅಲ್ಲ, ಅವ್ರಿಗೇನು ಮಾಡೋಕ್ಕೆ ಬೇರೆ ಕೆಲಸ ಇರಲ್ವೇನೆ ಜಯ? ಹುಡುಗನ ಮನೆಯವ್ರು ಮನೆಗೆ ಬರ್ತಾರೆ ಅಂದಮೇಲೆ ಅದು ಇದು ಕೆಲಸ ಮಾಡ್ಕೊಂಡಿರ್ತಾರೆ ಮನೆ ಒಳಗಡೆ. ಏನು ಎಲ್ಲ ಕೆಲಸ ಬಿಟ್ಟು ಆಚೆ ಕಡೆ ಕಾಯ್ಕೊಂಡು ಕೂತ್ಕೊಂಡ್ರೆ ಕೆಲಸಗಳಾಗೋದು ಬೇಡವಾ? ಇಡೀ ಒಳಗೆ ಹೋಗೋಣ. ಅಲ್ಲಪ್ಪ, ಸೀದಾ ಒಳಗೆ ಹೋದ್ರೆ ಅವ್ರೇನು ಅನ್ಕೊಳ್ಳಲ್ವಾ? ಏನು ಅನ್ಕೋತಾರೆ? ಏನು ಅನ್ಕೊಳಕ್ಕೆ ಹೋಗ್ತಾರೆ ಹೇಳು? ಬಂದಿರೋದು ಗಂಡಿನ ಕಡೆಯವರು. ಗಂಡಿನ ಕಡೆಯವರು ಅಂದರೆ ಸುಮ್ಮನೆನಾ? ಒಳಗೆ ನುಗ್ಗಿದ್ರು ಯಾರು ಏನು ಕೆಮ್ಮಂಗಿಲ್ಲ. ಬರ್ರಿ ಒಳಗೆ ಹೋಗೋಣ. ಪರವಾಗಿಲ್ವೇ? ಮನೆ ಒಳಗಡೆ ಅಚ್ಚುಕಟ್ಟಾಗಿ ಐತೆ. ಹೂನಮ್ಮ, ಅಚ್ಚುಕಟ್ಟಾಗಿದೆ. ಯಾರು ಕಾಣಿಸ್ತಾನೆ ಇಲ್ಲ. ಯಾರು ಇಲ್ವಾ ಮನೇಲಿ? ನಾವು ಗಂಡಿನ ಕಡೆಯವ್ರು ಬಂದಿದ್ದೀವಿ. ಅಯ್ಯಯ್ಯೋ ಅಮ್ಮ, ಅವ್ರು ಬಂದೇ ಬಿಟ್ರು ಅಂತ ಅನ್ಸುತ್ತೆ. ಯಾರು ಇಲ್ವಾ? ಅಣ್ಣನೇ ಇಲ್ವಾ ಅಲ್ಲಿ ಮುಂದೆ? ಹೀಗಿದ್ಮೇಲೆ ಎಲ್ಲಿ ಹೋದ್ನೆ ಅವನು? ಅಯ್ಯೋ ಹಾಳೋದವನು ಎಲ್ಲಿ ಬಾತ್ರೂಮ್ಗೆ ಹೋಗಿ ಸೇರ್ಕೊಂಡವನೋ ಏನೋ. ಇರು, ನಾನೇ ಹೋಗಿ ಕುತ್ಕೊಳಕ್ಕೆ ಹೇಳ್ತೀನಿ. ಅಯ್ಯೋ ಒಳ್ಳೆ ಕಥೆನಪ್ಪ. ನೀವಾ? ಅಯ್ಯೋ ದೇವ್ರೆ, ನಿನ್ನ ಮನೆಗೆ ಬಂದಿದ್ದೀವಿ ನಾವು. ನಿನ್ನನ್ನು ಯಾರು ಇಲ್ಲಿ ಬರಕ್ಕೆ ಹೇಳಿದ್ದು? ಆ ದೇವಸ್ಥಾನ ಥರ ಜಗಳ ಆಡಿ ಸಾಲದು ಅಂತ ಮನೆವರೆಗೂ ಹುಡುಕೋ ಬಂದ್ಬಿಟ್ರಾ? ಥೂ, ಯಾವ ಕಡೆ ಎದ್ನೋ ಇವತ್ತು. ನಿಮ್ಮ ಮುಖ ನೋಡಂಗಾಯ್ತು. ಒಳ್ಳೆ ಶುಭ ಕಾರ್ಯಕ್ಕೆ ಅಡ್ಡಿ ಮಾಡ್ದಂಗೆ ನೀವು. ಏನೆಂದೆ ನೀನು? ಶುಭ ಕಾರ್ಯಕ್ಕೆ ಅಡ್ಡಿ ಮಾಡ್ದಂಗ? ನಾವು ಗಂಡಿನ ಕಡೆಯವರು. ಮರ್ಯಾದೆ ಕೊಡೋದು ಕಲ್ತ್ಕೋ. ಓಹೋ, ಗಂಡಿನ ಕಡೆಯವರು ನೀವಾ? ನೀವು ಬರ್ತೀರಾ ಅಂತ ಗೊತ್ತಿದ್ದಿದ್ರೆ ನಾವು ಇದನ್ನು ಕ್ಯಾನ್ಸಲ್ಲೇ ಮಾಡ್ತಿದ್ವಿ. ಅಮ್ಮಣ್ಣಿ, ನಿಮ್ಮನೆ ಅಂತ ಗೊತ್ತಿದ್ದಿದ್ರೆ ನಾವು ಈ ಮನೆ ಹೊಸಲು ತುಳಿತಿರ್ಲಿಲ್ಲ. ಏನು ಈ ಊರಲ್ಲಿ ಒಬ್ಳದೇ ಮಗಳಿರೋದು, ಸೀಮೆಗಿಲ್ದಿರೋ ಮಗಳು. ಇವಳು ಮಗಳನ್ನ ನಾನು ಸೊಸೆ ಮಾಡ್ಕೊಳಕ್ಕೆ ಬಂದ್ಬಿಟ್ಟಿದ್ದೀನಿ. ಹೋಗೆಲೆ, ನನ್ನ ಸತ್ರು ನಿನ್ನ ಮಗಳು ನನ್ನ ಮನೆ ಸೊಸೆ ಮಾಡ್ಕೊಳ್ಳಲ್ಲ. ನೀವು ಮಾಡ್ಕೋತೀವಿ ಅಂತಂದ್ರು ನಾವು ಕೊಡಕ್ಕೆ ರೆಡಿ ಇಲ್ಲ. ಡೈಲಾಗ್ಗಳು ನೋಡ್ಬೇಕು ಹೇಳೋದು.
ಇಲ್ಲೋಡಿ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ ನಾವೇನು ಸಮಾಧಾನ ಮಾಡ್ಕೊಳ್ಳೋದು? ನಿಮ್ಮ ಹೆಂಡತಿಗೆ ಹೇಳಿ ಸಮಾಧಾನ ಮಾಡ್ಕೊಳ್ಳೋಕ್ಕೆ. ಮನೆಗೆ ಬಂದಿರೋರಿಗೆ ಹೇಗೆ ಮರ್ಯಾದೆ ತೋರಿಸ್ಬೇಕಂತ ಸ್ವಲ್ಪನೂ ಗೊತ್ತಿಲ್ಲ. ನೋಡಿ, ಇವಾಗ ಏನಾಗಿಲ್ಲ, ದೇವಸ್ಥಾನದಲ್ಲಿ ಏನೋ ಒಬ್ರು ಅಪಾರ್ಥ ಮಾಡ್ಕೊಂಡು ಸ್ವಲ್ಪ ಜಗಳ ಆಗೋಯ್ತು ಅಷ್ಟೇ, ಬೇರೆ ಏನಾಗಿಲ್ಲ. ನಿಮ್ಮೇಲೆ ನಮ್ಗೇನೋ ದ್ವೇಷ ಇಲ್ಲಮ್ಮ. ಕೂತ್ಕೊಳ್ಳಿ ಮಾತಾಡೋಣ, ಕೂತ್ಕೊಳ್ಳಿ. ರೀ, ಅವ್ರು ನೆನಗೆ ಕೂತ್ಕೊಳ್ರಿ ಅಂತ ಹೇಳೋದು? ಹೋಗ್ಲಿ ಬಿಡ್ರಿ ಅವರು. ನಮ್ಮ ಮಗಳಿಗೆ ಬೇರೆ ಹುಡುಗರು ನೋಡೋಣ. ಅವನು ಯಾರೋ ತಲೆ ಕೆಟ್ಟಿರೋ ಬ್ರೋಕರ್ ಇರಬೇಕು. ಇಂಥ ಸಂಬಂಧನ ತೋರಿಸೋದು? ಹಾಂ, ಬ್ರೋಕರ್ಗರ ತಲೆ ಕೆಟ್ಟಿರೋದು ನಿಮಗೆ. ಅಯ್ಯೋಯ್ಯೋ, ಏನಪ್ಪ ಇದು ಇಂಥ ಅಡ್ವರ್ಟ್ ಆಗ್ತಿದೆಯಲ್ಲ. ನಾನು ನೋಡಕ್ ಬಂದಿರೋದು ಶಿಲ್ಪನ್ನ. ಅಯ್ಯೋ, ಆ ಜಗಳದಿಂದ ಈ ಸಂಬಂಧ ಹಾಳಾಗ್ತಿದೆಯಲ್ಲ. ನನಗೆ ಶಿಲ್ಪ ಬೇಕು. ಹೇಗೆ ಸಮಾಧಾನ ಮಾಡಲಿ ನಮ್ಮಮ್ಮನೂ ಸುಮ್ಮನಿರ್ತಿಲ್ಲ, ಶಿಲ್ಪರಮ್ಮನೂ ಸುಮ್ಮನಿರ್ತಾ ಇಲ್ಲ. ಕುತ್ಕೊಳ್ಳೋ ಸೀನೇ ಇಲ್ಲ, ಹೋಗ್ತಾ ಇರ್ತೀವಿ ನಾವು. ಅಯ್ಯೋ ಅಮ್ಮ, ಏನಾಯ್ತು ಇವಾಗ? ಏನೋ ತಪ್ಪಾಗ್ಬಿಟ್ಟಿದೆ, ಕುತ್ಕೊಂಡು ಮಾತಾಡೋಣ. ಏನು ಕುತ್ಕೊಂಡು ಮಾತಾಡೋದ? ಸಾಧ್ಯನೇ ಇಲ್ಲ. ದೇವಸ್ಥಾನದ ಹತ್ರ ಜಗಳ ಮಾಡಿದ್ದಲ್ದೇನೆ ಮನೆಗೆ ಬಂದಿರೋರ ಹತ್ರ ಹೇಗೆ ನಡ್ಕೊಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಅದೇ ಅಮ್ಮ, ನಡಿಯಮ್ಮ ಮೊದಲು ಹೋಗೋಣ ಇಲ್ಲಿಂದ. ಜಯ, ಬಿಡಿ ಆಗಿದ್ದಾಗೋಯ್ತು. ಬ್ರೋಕರ್ ಅವ್ರು ತೋರಿಸಿದ್ದಾರೆ ಅಂದಮೇಲೆ ಒಳ್ಳೆ ಮನೆತನನೇ, ಕುತ್ಕೊಂಡು ಮಾತಾಡೋಣ. ಅಲ್ಲ ರೀ, ನಿಮ್ಗೊಂದು ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಅಲ್ಲ, ಎಂಥ ಜನ ಇರಬೇಕು. ಗಂಡಿನ ಕೊಡೋರಂತ ಹೇಳಿದ್ರು ಈ ಅಮ್ಮ ಹಿಂಗೆ ಕೂಗಾಡ್ತಿದ್ದಾಳಲ್ಲ, ಇವಳ ಮಗಳನ್ನ ನಾನು ಸೊಸೆ ಮಾಡ್ಕೋಬೇಕಾ? ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಇಲ್ಲ. ಅಯ್ಯಯ್ಯೋ, ಇವನು ಆ ಹುಡುಗ ಅಲ್ವಾ? ಅವ್ರು ದೇವಸ್ಥಾನದಲ್ಲಿ ಜಗಳ ಆಡಿಲ್ಲ ಅಂದಿದ್ದಿದ್ರೆ ಈ ಸಂಬಂಧ ನಿಜವಾಗ್ಲೂ ಒಪ್ಪಿಗೆ ಆಗ್ತಿತ್ತು. ಪಾಪ ವಿಲಿ ಅಂತ ಒದ್ದಾಡ್ತಿದ್ದಾನ ಅವನು. ನಾನಂತೂ ಏನೂ ಹೇಳೋ ಪರಿಸ್ಥಿತಿಲಿಲ್ಲ. ಬೇಕಾಗಿಲ್ಲ ಹೋಗ್ರಿ. ನನ್ನ ಮಗಳಿಗೆ ಎಂಥ ಹುಡುಗ ನೋಡ್ಬೇಕಂತ ನನಗೂ ಗೊತ್ತು. ಅಮ್ಮ, ಸ್ವಲ್ಪ ಯೋಚನೆ ಮಾಡಿ ಮಾತಾಡಮ್ಮ, ದುಡುಕ್ಬೇಡ್ರಿ. ಏನೋ ದುಡ್ಕೋದು ಇಲ್ಲ, ಗಿಡ್ಕೋದು ಇಲ್ಲ. ಬೇಡ ಅಂದರೆ ಬೇಡ ಅಷ್ಟೇ. ಇವಳು ಮನೆಗಿರೋ ನನ್ನ ಮಗಳು ಸೊಸೆಯಾಗಿ ಹೋಗ್ಬಿಟ್ರೆ ನನ್ನ ಮಗಳನ್ನ ಹುರಿದು ಮುಕ್ಕು ಬಿಡ್ತಾಳ. ಆಮೇಲೆ ಬಜಾರಿ ಇನ್ನು ಏನು ನಿಂತ್ಕೊಂಡು ನೋಡ್ತಿದ್ದೀರಾ? ನಡೀರಿ ಹೋಗೋಣ. ಒಬ್ಳು ಮಗಳು ಮಾತ್ರ ಇರೋದು ಈ ಭೂಮಿ ಮೇಲೆ, ಇನ್ಯಾರೋ ನನ್ನ ಮಗನಿಗೆ ಹೆಣ್ಣೆ ಕೊಡಲ್ಲ. ಅಲ್ಲೋಡಪ್ಪ, ಇವತ್ತು ಯಾವ ಕಡೆ ಎದ್ನೋ ಏನೋ. ಛೇ, ಹಬ್ಬ ಬೀಡೆ ತೊಲಗಿದ್ವು. ಪಾರ್ವತಿ, ದುಡುಕ್ಬಿಟ್ಟೆ ಕಣೆ ನೀನು. ಯಾತೋದಿಲ್ಲ, ಸುಮ್ಮನಿರಿ. ಆ ಬ್ರೋಕರ್ಗೆ ಮೊದಲು ಮಕ್ಕುಗಿರಿ. ಇಂಥ ಸಂಬಂಧನ ತೋರಿಸೋದು? ನೀವು ಕಿತ್ತಾಡ್ಕೊಂಡಿರೋದಕ್ಕೆ ಮಕ್ಕಳೇನು ಮಾಡ್ಬೇಕು ಹೇಳು? ಆ ಹುಡುಗ ನೋಡೋದಕ್ಕೆ ಒಳ್ಳೆಯವನ ಥರನೇ ಕಾಣ್ತಾನೆ. ಅವನಿಗೆ ಇಷ್ಟ ಆಗಿತ್ತೋ ಏನೋ, ಹತ್ಕೊಂಡು ಬೇರೆ ಹೋದ್ನೆಲ್ಲೇ. ಹೋಗ್ತಾನೆ ಬಿಡ್ರಿ. ಮುಂದುವರೆಯುವುದು. ಈ ವಿಡಿಯೋ ಇಷ್ಟ ಆದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನಮ್ಮ ಹಳ್ಳಿ ಬದುಕು ಸೀರಿಯಲ್ಗೆ ಸಪೋರ್ಟ್ ಮಾಡಿ. ಶಿಲ್ಪ ಮತ್ತು ಚಿಕ್ಕಣ್ಣ ಮುಂದಿನ ವಿಡಿಯೋದಲ್ಲಿ ಏನು ಮಾಡ್ತಾರೆ ಅಂತ ನೋಡೋಣ. ಎಲ್ಲರಿಗೂ ಬಾಯ್.